ಓದುವ ಸಮಯದಲ್ಲಿಯೇ ಚಿಕ್ಕ ವಯಸ್ಸಿನಿಂದಲೇ ಇನ್ನುಳಿದ ಎಲ್ಲ ಉದ್ಯೋಗಗಳನ್ನು ಬಿಟ್ಟು ಕೇವಲ ಗಂಡು ಹೆಣ್ಣು ಕಂಡವರ ಜೊತೆಗೆ ಮಾತನಾಡುವುದು, ಹರಟೆ ಹೊಡೆಯುವುದು, ಮೆಸೇಜ್ಗಳನ್ನು ಮಾಡುವುದು. ಎಷ್ಟು ಕುಟುಂಬಗಳಲ್ಲಿ ಇದರಿಂದ ಅನಾಹುತಗಳು ನಡೀತಾ ಇವೆ. ದಿನ ಬೆಳಗಾದರೆ ಇಂತಹ ಸುದ್ದಿಗಳು ನಮ್ಮ ಕಿವಿಗೆ ಬೀಳುತ್ತದೆ. ಎಷ್ಟು ಮನಸ್ಸಿಗೆ ಖೇದ. ಗಂಡಿನ ಬಗ್ಗೆ ಹೆಣ್ಣಿಗೆ, ಹೆಣ್ಣಿನ ಬಗ್ಗೆ ಗಂಡಿಗೆ ಸಂಶಯಗಳು, ಅದರಿಂದ ವಿಚ್ಛೇದಗಳು. ಆ ಸಂಶಯಗಳು ಬರುವುದಕ್ಕೆ ಕಾರಣಗಳು ಈ ಮೆಸೇಜುಗಳು, ಚಾಟಿಂಗು, ಹರಟೆಗಳು, ಕೆಲಸಕ್ಕೆ ಬಾರದಂತಹ ಸಂದೇಶದ ರವಾನೆಗಳು. ಇದರಿಂದ ಆಗುವಂತಹ ವಿಚ್ಛೇದ. ಓದುವ ಸಮಯದಲ್ಲಿಯೇ ಚಿಕ್ಕ ವಯಸ್ಸಿನಿಂದಲೇ ಇನ್ನುಳಿದ ಎಲ್ಲ ಉದ್ಯೋಗಗಳನ್ನು ಬಿಟ್ಟು ಕೇವಲ ಗಂಡು ಹೆಣ್ಣು ಕಂಡವರ ಜೊತೆಗೆ